ಅಪ್ಪ ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದ್ರಿ? ಏನೋ ಮಾತಾಡಬೇಕು ಅಂತ ಹೇಳಿದ್ರಲ್ಲ, ಏನಾದರೂ ಮಾತಾಡಬೇಕಾ? ಹ್ಞೂ ಮಗ, ನಿನ್ನ ಹತ್ರ ಮಾತಾಡೋದು ತುಂಬಾ ಐತೆ, ಮಾತಾಡಬೇಕು. ಅದು ಕತೆ ಯಾಕೆ ಹೇಳ್ತೀಯ? ತುಂಬ 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 ಮಾತಾಡಬೇಕು. ನಾನಂತೂ ನ್ಯಾಯ ನೀತಿ ಧರ್ಮ ನಿಯತ್ತಾಗಿ ದುಡಿಬೇಕು. ಈ ಪೊಲೀಸ್ ಕೆಲ್ಸದಾಗೆ 10 ರೂಪಾಯಿ ಲಂಚ ತಗೊಳ್ದಿದ್ದಂಗೆ ಕಷ್ಟಪಟ್ಕೊಂಡು ಇಲ್ಲಿ ತನಕ ಜೀವನ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀನಿ ಕಣ್ಮಗ. 10 ರೂಪಾಯಿನೂ ನಾನು ಏನು ಲಂಚ ತಗೊಂಡಿಲ್ಲ ಮಗ. ನಾನು ನಿಮ್ಮ ಅಮ್ಮನ ಮದುವೆ ಆದಾಗ ನಿಮ್ಮಮ್ಮ ಕೋಟ್ಯಾಧೀಶ್ವರಿ ಗೊತ್ತಾ? ನಿಮ್ಮಮ್ಮ ಫಾರಿನ್ನಾಗಿದ್ಲು, ಫಾರಿನಿಂದ ಬಂದಿದ್ಲು ಆವಾಗ ಇಲ್ಲಿಗೆ. ಆವಾಗ ಅಮ್ಮು ರವಿ ಅಂತಂದರೆ ಎಲ್ಲರೂ ಎಷ್ಟು ಎಷ್ಟು ಹೊಗಳಿ ಕೊಂಡಾಡ್ತಿದ್ರು ಗೊತ್ತಾ ಮಗ. ಆ ಥರ ನಾವು ಇಷ್ಟಪಟ್ಬಿಟ್ಟು ಮದುವೆ ಮಾಡ್ಕೊಂಡು ಜೀವನ ಮಾಡ್ಕೊಂಡಿದ್ವಿ. ಆದರೆ ನಂಗೆ ಎಲ್ಲೋ ಒಂದು ಹತ್ರ ಇವತ್ತು ತುಂಬ 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 ಸಂಕಟ ಕಾಡ್ತೈತೆ ಕಣ್ಮಗ ನನಗಂತೂ. ನಾನು ಏನು ಮಾಡಲಿಲ್ವ ನನ್ನ ಹೆಂಡ್ತಿಗೆ? ನ್ಯಾಯ ನೀತಿ ಧರ್ಮ ಅಂತ ಹೇಳ್ಬಿಟ್ಟು ನನ್ನ ಹೆಂಡ್ತಿಗೆ ಏನೂ ಮಾಡಲಿಲ್ಲ. ಒಂದು ಚೆನ್ನಾಗಿರೋ ಮನೆ ಅಂತೂ ಕಟ್ಸೋಕ್ಕಾಗಲೇ ಇಲ್ಲ ನನ್ನ ಕೈಲಿ. ಕಟ್ಟಿಸ್ತೀನಿ ಅಂತ ಹೇಳಿ ನಾನೇ ಸುಮ್ಮನೆ ಆಗೋಗ್ಬಿಟ್ಟೆ, ಕಟ್ಸೋಕ್ಕೆ ಆಗಲಿಲ್ಲ. ಅದಕ್ಕೆ ನಾನು ನಿನ್ಗೆ ಏನು ಹೇಳ್ತಾ ಇದ್ದೀನಿ ಅಂದರೆ, ಹೇಳಿ ಅಪ್ಪ ಪರವಾಗಿಲ್ಲ ಮಗ. ನೀನು ಯಾವುದೇ ಲವ್ವು ಗಿವ್ವು ಅದು ಇದು ಅಂತ ಯಾವ ಕಡೆನೂ ಗಮನ ಕೊಡದೆ ಕಷ್ಟಪಟ್ಟು ಚೆನ್ನಾಗಿ ದುಡಿಬೇಕು. ಹೆಂಗನ ಮಾಡಿ ಈಗ ನಾನು ಸ್ವಲ್ಪ ಪೆನ್ಷನ್ ದುಡ್ಡು ಬರ್ತೈತೆ, ಆ ಪೆನ್ಷನ್ ದುಡ್ಡಾಗೆ ಹಂಗೆ ಒಂಚೂರು ನಿನ್ನ ದುಡ್ಡಾಗೆ ಎಲ್ಲ ಸೇರಿಸಿ ಒಂದು ಒಳ್ಳೆ ಮನೆ ಕಟ್ಟಬೇಕು. ನಿಮ್ಮಮ್ಮ ಅಷ್ಟು ಸಾವುಕಾರು ಅಂತದ್ರಾಗ ನಾನು ಇವತ್ತು ಅವಳನ್ನ ಏನೂ ಚೆನ್ನಾಗಿ ನೋಡ್ಕೊಳ್ಳಿಲ್ಲ. ಇನ್ನು ಮುಂದೆ ನನ್ನ ಸುಖವಾಗಿರಲಿ ಕಣೋ. ಅದಕ್ಕೆ ನೀನು ಯಾವುದು ಲವ್ವು ಗಿವ್ವು ಪ್ರೀತಿ ಗೀತಿ ಅಂತೇಳ್ಬಿಟ್ಟು ಅಲ್ಲಿದ್ದಂಗೆ ಹೆಂಗಾದರೂ ಮಾಡಿ ನಿಮ್ಮಮ್ಮನ ಕನಸನ್ನ ನನಸು ಮಾಡಬೇಕು ಕಣ್ಮಗ. ಅಪ್ಪ ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ, ನಾನು ಮಾಡ್ತೀನಿ. ನನಗೆ ಗೊತ್ತು ಹೆಂಗೆ ಮಾಡಬೇಕು ಅಂತ ಹೇಳ್ಬಿಟ್ಟು. ಅಪ್ಪ ಇಲ್ಲಿ ತನಕ ನಾನು ಯಾವುದೇ ಹುಡುಗಿನ ಕಣ್ಣೆತ್ತು ನೋಡಿಲ್ಲ, ಅದು ನೀನು ಚೆನ್ನಾಗೇ ಗೊತ್ತಿರಬೇಕಲ್ವಾ. ನನ್ನ ಗುರಿ ಬೇರೆನೇ ಐತೆ. ನನ್ನ ಗುರಿ ನಾನು ತಲುಪಬೇಕಲ್ವಾ. ಅದಕ್ಕೆ ನಾನು ಕಾಯ್ತಾ ಇದ್ದೀನಿ. ಎಲ್ಲದಕ್ಕೂ ಟೈಮ್ ಬರಬೇಕು ಅಂತಾರಲ್ಲ, ಆ ಟೈಮ್ಗೋಸ್ಕರನೇ ಕಾಯ್ತಾ ಇದ್ದೀನಿ. ನೀವೇನು ಚಿಂತೆ ಮಾಡೋಕ್ಕೆ ಹೋಗ್ಬೇಡಿ, ನನಗೆ ಗೊತ್ತು ಏನು ಮಾಡಬೇಕು ಅಂತೇಳ್ಬಿಟ್ಟು. ಅಮ್ಮ ರಾಣಿ ಥರನೇ ಇರ್ತಾರೆ, ನೀವೇನು ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ ಅಪ್ಪ. ಹೌದು ಮಗ, ಪ್ರೀತಿ ಮಾಡಿದ್ಮೇಲೆ ನಾವು ಅವ್ರನ್ನ ಅಷ್ಟೇ ಚೆನ್ನಾಗಿ ನೋಡ್ಕೋಬೇಕು. ಆದರೆ ನಾನು ತಪ್ಪು ಮಾಡಿಬಿಟ್ಟೆ, ನೀನು ತಪ್ಪು ಮಾಡಬೇಡ ಅಂತಲೇ ಹೇಳಿದ್ದು. ನಾನು ಅದಕ್ಕೆ ನಿಮ್ಮಮ್ಮ ಯಾವಾಗೂ ಅವ್ರ ಅಣ್ಣನ ಮಗಳಿಗೆ ಅಂದರೆ ನಿಮ್ಮ ಮಾವ ವಿಕ್ರಾಂತ್ ಮಗಳ ಜೊತೆ ಮದುವೆ ಮಾಡ್ತೀನಿ ಅಂತ ನಿಮ್ಮಮ್ಮ ಯಾವಾಗೂ ಹೇಳೋದು. ನಾನೇ ಬೇಡ ಅಂತ ಹೇಳ್ತಾ ಇದ್ದೆ. ಈಗ ಬೇಡ ಸುಮ್ಮನಿರು, ಈಗಲಿಂದ ಹೇಳ್ಕೊಂಬಂದ್ಬಿಟ್ರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಹೆಂಗೋ ಕೊನೆಗೂ ನಿನಗೂ ಅವಳಿಗೂ ಏನೂ ಸೆಟ್ಟು ಆಗಲಿಲ್ಲ, ಏನೂ ಆಗಲಿಲ್ಲ. ಇಬ್ಬರು ಜಗಳ ಮಾಡ್ಕೊಂಡೇ ಇದ್ದೀರಾ. ಈಗ ಅದ್ರ ಕತೆ ಬಿಟ್ಬಿಡು. ಅದು ಬಿಟ್ಟು ಬೇರೆ ಯಾರ ಸವಸಕ್ಕೂ ಹೋಗಬಾರ್ದು. ಅಪ್ಪ ನೀವು ಈ ಮಾತು ಯಾಕೆ ಹೇಳ್ತಾ ಇದ್ದೀರಾ ಅಂತ ನಂಗೆ ಚೆನ್ನಾಗಿ ಗೊತ್ತು. ಮೊನ್ನೆ ನಾನು ಬೆಂಗಳೂರಿಗೆ ಹೋಗ್ಬಿಟ್ಟು ಬಂದೆ ಅಂತ ತಾನೇ ಇಷ್ಟೆಲ್ಲ ಮಾತಾಡ್ತಾ ಇರೋದು. ಛೇ ಮಗನೇ, ಆ ಥರ ಅಲ್ಲ, ಸುಮ್ಮನೆ ಹೇಳಬೇಕು ಅನ್ನಿಸ್ತು ಹೇಳ್ದೆ. ಯಾಕಂದರೆ ನಮಗೆ ಎಷ್ಟೊಂದು ಅನುಭವ ಆಗ್ಬಿಟ್ಟೈತಲ್ವ ಜೀವನದಾಗೆ, ಮತ್ತೆ ನೀನು ತಪ್ಪು ಮಾಡದೇ ಇರಲಿ ಅಂತ. ಅಪ್ಪ ನೀನೇನು ಯೋಚನೆ ಮಾಡಬೇಡ, ಹೇಳಿದ್ನಲ್ಲ ನಾನಿದ್ದೀನಿ ಎಲ್ಲ ನೋಡ್ಕೊತೀನಿ ಅಂತ. ಒಂದು ಹೆಜ್ಜೆ ಮುಂದೆ ಇಕ್ಕಿದ್ದೀನಿ ಆಗ್ಲೇನೆ, ಇನ್ನೂ ತುಂಬ ಹೆಜ್ಜೆ ಮುಂದೆ ಇಕ್ತೀನಿ. ಇಕ್ಬಿಟ್ಟು ಕೊನೆಗೆ ನಾನು ಏನು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ನೀನು ಅದ್ರ ಬಗ್ಗೆ ಚಿಂತನೆ ಬಿಟ್ಬಿಟ್ಟು ಆರಾಮಾಗಿ ಹೋಗಪ್ಪ. ನನ್ನ ಮಗನ ಮೇಲೆ ನನಗೆ ನಂಬಿಕೆ ಐತೆ, ನಿನ್ನ ಮೇಲೆ ನನಗೆ ತುಂಬ 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 ನಂಬಿಕೆ ಐತೆ ಕಣೋ. ಸರಿ ಬಿಡು, ನಾನು ನಿನ್ನ ಬಗ್ಗೆ ಎರಡನೇ ಥರ ಥಿಂಕು ಮಾಡೋಕ್ಕಿಲ್ಲ. ಸರಿ ಕಣಪ್ಪ, ನನಗೂ ಡ್ಯೂಟಿಗೆ ಟೈಮ್ ಆಗ್ತೈತೆ. ಡ್ಯೂಟಿ ಟೈಮಾಗಿ ಬಂದ್ಬಿಟ್ಟು ಮಾತಾಡ್ತಾ ಇದ್ದೀನಿ. ಸರಿ ನಾನು ಇನ್ನು ಬರ್ತೀನಿ. ಸರಿಯಪ್ಪ, ಸ್ಟೇಷನ್ಗೆ ಹೊರಡಿ, ಟೈಮ್ ಆಯಿತು. ನೋಡಿದ್ರ ನಮ್ಮ ಅಪ್ಪಂಗೆ ಇದೇ ಕೊರಗು. ನಮ್ಮಮ್ಮ ಕೋಟ್ಯಾಧೀಶ್ವರಿ, ಮದುವೆ ಮಾಡ್ಕೊಂಡು ಕರ್ಕೊಂಬಂದ್ಬಿಟ್ಟೆ, ಏನೂ ಮಾಡೋಕ್ಕಾಗಲಿಲ್ಲ. ಈಗ ಏನು ಮಾಡೋದು ಅನ್ನೋದೇನೇ ಚಿಂತೆ ಆಗೋಗ್ಬಿಟ್ಟೈತೆ. ಏನು ಮಾಡೋದು? ನನಗೆ ನಮ್ಮಮ್ಮ ಚೆನ್ನಾಗಿರಬೇಕು. ನಮ್ಮಮ್ಮ ಕಳ್ಕೊಂಡ್ರದೆಲ್ಲ ವಾಪಸ್ ಕೊಡಿಸ್ಬೇಕು, ಅದೇ ನನ್ನ ಆಸೆ. ಅದಕ್ಕೆ ನಾನು ಏನೇನೋ ಪ್ರಯತ್ನ ಮಾಡ್ತಾ ಇದ್ದೀನಿ. ನೋಡೋಣ, ಖಂಡಿತವಾಗೂ ಸಕ್ಸಸ್ ಸಿಗ್ತದೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಯಾವತ್ತೂ ಅಂದ್ಕೊಂಡಿರೋದನ್ನ ಮಾಡದೆ ಬಿಡಲ್ಲ. ಏನೇ ಕಾವ್ಯ, ನಿಂದ ಆಗ್ಲೇನೆ ಮದುವೆ ಮಾಡೋಕ್ಕೆ ಅಂತೇಳ್ಬಿಟ್ಟು ನಿಮ್ಮಮ್ಮ ಎಲ್ಲನೂ ಫುಲ್ ಸ್ಕೆಚ್ ಆಗ್ತಾವ್ರಂತೆ. ಆಗ್ಲೇನೆ ಯಾವುದೋ ಹುಡುಗನ ಬೇರೆ ಕರೆಸಿದ್ರಂತೆ. ನಿಮ್ಮ ಅಜ್ಜಿ ಮಾಡಿರೋ ಗಲಾಟಿಗೆ ಇಡೀ ಊರಿಗೇನೆ ನೀನು ಮದುವೆ ಫಿಕ್ಸು ಅಂತೇಳ್ಬಿಟ್ಟು ಎಲ್ರಿಗೂ ಗೊತ್ತಾಯ್ತು. ನನಗೆ ಬಿಟ್ಬಿಟ್ಟು ಎಲ್ರಿಗೂ ಹೇಳ್ಕೊಂಡು ಬಂದಿದ್ಯಲ್ವಾ? ಸುಮ್ಮನಿರೆ, ಇಷ್ಟ ಇದ್ದರೆ ನಾನು ನಿನಗೂ ಹೇಳ್ತಾ ಇದ್ದೆ. ನನಗಂತೂ ಸ್ವಲ್ಪನೂ ಇಷ್ಟ ಇಲ್ಲ ಈ ಮದುವೆ ಮಾಡ್ಕೊಳ್ಳೋಕ್ಕೆ. ಸುಮ್ಮನೆ ಯಾಕೆ? ಹಂಗಾದ್ರೆ ನೀನು ಯಾರನ್ನೋ ಲವ್ ಮಾಡ್ತಿದ್ಯಾ ಅಂತ ಅನ್ನು ಅಲ್ವಾ? ಯಾರನ್ನೋ ಲವ್ ಮಾಡ್ತಾ ಇರಬೇಕು, ಅದಕ್ಕೇನೆ ನೀನು ಈ ಥರ ಎಲ್ಲನೂ ಇದು ಮಾಡ್ತಾ ಇದೆಯಾ? ಅಮ್ಮ ತಾಯಿ, ನಾನು ಯಾರನ್ನ ಲವ್ ಮಾಡಲಿ? ನಾನು ಯಾರನ್ನೂ ಲವ್ ಮಾಡ್ತಾ ಇಲ್ಲ. ಲವ್ ಮಾಡೋಕೆ ನಂಗೆ ಅಷ್ಟೊಂದು ಟೈಮು ಇಲ್ಲ. ಯಾಕೋ ನಂಗೆ ಇಷ್ಟು ಬೇಗ ಮದುವೆ ಮಾಡ್ಕೊಳ್ಳೋಕ್ಕೆ ಇಷ್ಟ ಇಲ್ಲ. ಅಲ್ಲ ಕಣಿ, ನಿಮ್ಮ ಅತ್ತೆ ಮಗನೇ ಅಷ್ಟು ಚೆನ್ನಾಗವನೇ, ನೋಡೋಕೆ ಹ್ಯಾಂಡ್ಸಮ್ ಆಗವನೇ, ಅವನ್ನೇನೇ ನೀನು ಆರಾಮಾಗಿ ಮದುವೆ ಮಾಡ್ಕೋಬೋದಲ್ವಾ? ಏನೋ ಆ ಕಿತ್ತೋದನ್ನು ನಾನು ಮದುವೆ ಮಾಡ್ಕೋಬೇಕಾ? ಅವನು ಯಾರು ಮದುವೆ ಮಾಡ್ಕೊತಾರೆ? ಅವನನ್ನು ಕಂಡ್ರೆ ನನಗೆ ಆಗಂಗಿಲ್ಲ ನೋಡು. ನಿಜನಾ? ನೀನು ಈ ಮಾತು ನಿಜವಾಗ್ಲೂ ಹೇಳ್ತಾ ಇದೆಯೇನೆ? ಊನೇ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ನನಗಂತೂ ಅವನನ್ನು ಕಂಡ್ರೆ ಇಷ್ಟ ಇಲ್ಲ. ಅವತ್ತಿಂದನೂ ಅಷ್ಟೇ, ಇವತ್ತಿಂದನೂ ಅಷ್ಟೇ. ಅವನಂದ್ರೆ ನನಗಾಗಲ್ಲ, ಇಷ್ಟನೂ ಇಲ್ಲ. ಅವನೇನೋ ನಂದೇ ನನಗೆ ದುರಂಕಾರ. ಅದು ಅಲ್ಲದೆ ಏನು ಎಲ್ಲರೂ ಅತ್ತೆ ಮಕ್ಕಳು ಮಾವನ ಮಕ್ಕಳನ್ನೇ ಮದುವೆ ಮಾಡ್ಕೋಬೇಕು ಅಂತ ಏನಾದರೂ ರೂಲ್ಸ್ ಆಯ್ತಾ? ಇಲ್ಲ ತಾನೇ. ನಾನು ಹೆಂಗೆ ಮದುವೆ ಮಾಡ್ಕೋಬೇಕು ಅವನ್ನ? ನಮ್ಮ ಮನೆಗೆ ಒಂದ್ಸಲ ಕೇಳಿದ್ರು ಮದುವೆ ಮಾಡ್ಕೊಂತೀಯ ಅಂತ, ನಾನು ಬೇಡ ಅಂತ ಹೇಳಿದೆ, ಅಷ್ಟೇ ಮುಗ್ದೋಯ್ತು. ನಮ್ಮ ಅಪ್ಪ ಯಾವತ್ತೂ ಬಲವಂತ ಮಾಡಲ್ಲ. ನಮ್ಮ ಅಪ್ಪಂಗೆ ನನ್ನ ಸಾವುಕಾರು ಕೊಟ್ಬಿಟ್ಟು ಮದುವೆ ಮಾಡಬೇಕು ಅಂತ ತುಂಬಾ ಆಸೆ ಐತೆ. ನಮ್ಮ ಅಮ್ಮಂಗೆ ಆ ಕಡೆ ಈ ಕಡೆ ಹೆಂಗಿದ್ರಂಗೆ ನಮ್ಮ ಅಮ್ಮಂಗೆ ಮದುವೆ ಮಾಡ್ಕೊಂಡು ಹೋದ್ರೆ ಸಾಕು ಅನ್ನಂಗೆ ಐತೆ.
ಮತ್ತೆ ನಿನಗಿಷ್ಟ ಇಲ್ಲ ಅಂತಂದ್ರೆ ಶಿವನ ನಾನು ಟ್ರೈ ಮಾಡ್ಲಾ? ಇದೇನೇ ಹೇಳ್ತಾ ಇದ್ಯಾ ನೀನು ಶಿವನ? ಊನೆ, ನನಗೆ ಶಿವು ಅಂದರೆ ಅವತ್ತಿಂದನೂ ಭಾಳ ಅಂದರೆ ಭಾಳ ಇಷ್ಟ. ಅವನೊಂಥರ ನನ್ನ ಡ್ರೀಮ್ ಬಾಯ್. ಅವನ ಒಳ್ಳೆತನ, ಅವನ ಕ್ಯೂಟ್ನೆಸ್ಸು ಅದೆಲ್ಲನೂ ನನಗೆ ಭಾಳ ಅಂದರೆ ಭಾಳ ಇಷ್ಟ. ಲವ್ ಮಾಡೋಣ, ಪ್ರಪೋಸ್ ಮಾಡೋಣ ಅಂತ ಅನ್ಕೊಂತ ಇದ್ದೆ. ಆದರೆ ನೀನು ಎಲ್ಲಿ ಹುರ್ಕೊಬಿಡ್ತೀಯಾ, ಆಮೇಲೆ ನಿಂದೂನು ಅವನದು ಮದುವೆಗಿದ್ರೆ ಸೆಟ್ ಮಾಡೋರಾ ಅಂತ ಅನ್ಕೊಂತ ಇದ್ದೆ. ಆದರೆ ಮೊನ್ನೆ ನಿಮ್ಮ ಅಜ್ಜಿ ಜೋರಾಗಿ ಜಗಳ ಮಾಡ್ತಲ್ಲ, ಆವಾಗ ಗೊತ್ತಾಯ್ತು ಬೇರೆ ಗಂಡನವ್ರ ಹುಡುಕ್ತಾವ್ರು ನಿಮ್ಮ ಮನೆಗೆ ಅಂತ ಹೇಳ್ಬಿಟ್ಟು. ಇದೇ ವಿಷಯನ ಕೇಳೋಣ ಅಂತ ಅವತ್ತಿಂದ ಅನ್ಕೊಂಡು ಸುಮ್ಮನೆ ಅದೇ. ಇವತ್ತು ಕಾಲ ಕೊಡು ಬಂತು. ಮತ್ತೆ ನಿನ್ಗೂ ಶಿವಗೆ ಇಷ್ಟ ಇಲ್ಲ ಅಂತಂದರೆ ನಾನಂತೂ ಫಿಕ್ಸ್ ಅಪ್ಪ. ಲೇ ಇದೇನೇ ಎಲ್ಲ ಓಪನ್ ಆಗಿ ಹಿಂಗೆ ಹೇಳ್ತಾ ಇದೆಯಲ್ಲ? ಅವನು ಕಟ್ಕೊಂಡು ನೀನೇನು ಮಾಡ್ತೀಯಾ? ಅವನೊಳ್ಳೆ ದೊಡ್ಡ ಗೂಬೆ ಇದ್ದಂಗೆ. ಅವನನ್ನು ಕಟ್ಕೊಂಡ್ರೆ ನೀನು ಇಲ್ಲೇ ಇರಬೇಕಾಗ್ತೈತೆ. ಏನೋ ಅವನು ಬಿಟ್ಬಿಟ್ಟು ನಿಂಗೆ ಬೇರೆ ಯಾರು ಕಾಣ್ತಾ ಇಲ್ವಾ? ನೀನು ನನ್ನ ಫ್ರೆಂಡ್ ಆಗಿತ್ಕೊಂಡು ಅವ್ನು ಇಷ್ಟಪಡೋದ? ಬೇಡ ಸುಮ್ಮನಿರೆ. ಹೋಗೆ ನೀನೇನಾದರೂ ಅನ್ಕ, ನನಗಂತೂ ಶಿವು ಅಂದರೆ ತುಂಬಾ ಇಷ್ಟನೇ. ಅವ್ನು ಹೆಂಗಿದ್ರು ಪರವಾಗಿಲ್ಲ, ಏನು ಮಾಡ್ಕೊಂಡೋದ್ರೂ ಪರವಾಗಿಲ್ಲ. ಅವ್ನು ನನಗೆ ಒಳ್ಳೆ ಜೋಡಿ ನೋಡು, ಒಂಥರ ಇಷ್ಟ. ಒಂಥರ ಇಷ್ಟನಂತೆ. ಕಟ್ಕೊಂಡ್ಮೇಲೆ ಗೊತ್ತಾಗ್ತೈತೆ ಅದ್ರ ಕಷ್ಟ ಏನು ಅಂತ ಹೇಳ್ಬಿಟ್ಟು. ಯಾವಾಗೂ ಕಾಲು ಎಳೆಯೋದು, ಯಾವಾಗೂ ನಾನು ನಾಡ್ಕೊಳ್ಳೋದು, ಬರೀ ಇದೇನೇ ಕೆಲಸ. ಬಿಡು, ನನ್ನ ಮಗನ ಕಟ್ಕೊಂಡು ನನಗೇನಾಗಬೇಕು? ನೀನು ಇಷ್ಟಪಡ್ತೀನಿ ಅಂತಂದರೆ ನಾನೇನು ಬೇಡ ಅಂತ ಹೇಳಲ್ಲ. ಪ್ರಯತ್ನ ಪಡು, ಬಿದ್ದರೂ ಬೀಳ್ಬೋದೇನೋ, ಯಾರು ಗೊತ್ತು. ಒಂದು ಹುಡುಗಿನೋ ಅವನಿಂದ ತಿರುಗು ನೋಡಲ್ಲ ಅಂಥದ್ರಾಗೆ ನೀನು ಹೋಗ್ಬಿಟ್ಟು ಅವನಿಂದ ಬಿದ್ದರೆ ಒಪ್ಕೊಳ್ದಿದ್ದಂಗಿತ್ತನ? ಒಪ್ಕೊಂಡ್ರು ಒಪ್ಕೋಬೋದೇನೋ, ಪ್ರಯತ್ನ ಪಟ್ಟು ನೋಡು. ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ಥ್ಯಾಂಕ್ ಯು ಕಣೆ, ಥ್ಯಾಂಕ್ ಯು ಸೋ ಮಚ್. ನೀನು ಒಂದು ಮಾತು ಹೇಳೇ. ಅಯ್ಯೋ ಇಲ್ಲಮ್ಮ, ನನಗೂ ಅವನಿಗೂ ಮೊದಲೇ ಆಗ್ಬರಲ್ಲ. ನಾನು ಹೇಳಿದ್ರೆ ಗ್ಯಾರಂಟಿ ನನ್ನ ಮಗ ಒಪ್ಕೊಳ್ಳೋದು ಇಲ್ಲ. ಯಾಕೆ ಬೇಕು ಸುಮ್ಕೇನೆ? ಹೆಂಗೋ ನೀನೇ ಹೋಗ್ಬಿಟ್ಟು ಪ್ರಪೋಸ್ ಮಾಡಿಬಿಟ್ಟು ಐ ಲವ್ ಯು ಶಿವು, ನೀನು ಬಿಟ್ಟಿರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನೀನೇ ಪ್ರಪೋಸ್ ಮಾಡು. ಒಪ್ಕೊಂಡ್ರು ಒಪ್ಕೋಬೋದೇನೋ, ಯಾರೋ ಗೊತ್ತು. ಆಮೇಲೆ ಹೆಂಗೋ ಓಡಾಡ್ಕೊಂಡಿರಿವ್ರಂತೆ. ಸರಿ ಕಣೆ, ಥ್ಯಾಂಕ್ ಯು ಕಣೆ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಕಣೆ. ಸರಿ ಈಗ ಟೈಮ್ ಆಯಿತು, ಸುಮ್ಮನೆ ನಡಿ ಹೊರಡೋಣ. ಸರಿ ಬಾ. ಇವತ್ತಂತೂ ನನಗೆ ಭಾಳ ಅಂದರೆ ಭಾಳ ಖುಷಿ ಆಗ್ತೈತೆ. ಸರಿ ನಡಿ ಹೋಗೋಣ, ನಡಿ ಬೇಗ. ಏನೋ ಮತ್ತೆ ಪಾರು ಫೋನ್ ಹಾಕಿದ್ಲ ಏನು? ಅಯ್ಯೋ ಒಂದು 50 ಫೋಟೋ ಕಳಿಸ್ಬಿಟ್ಟು ಸುಮ್ಮನೆ ತಲೆ ತಿಂತಾಳ್ಕಣ. ಚೆನ್ನಾಗಿದ್ದೀನ, ಹಂಗಿದ್ದೀನ, ಹಿಂಗಿದ್ದೀನ ಅಂತ ಹೇಳ್ಬಿಟ್ಟು. ಮುಂದೆ ಏನು ಮಾಡಬೇಕು ಅಂತ ಪ್ಲಾನ್ ಮಾಡಬೇಕು. ಇವಾಗ ನಾನು ಅವಳನ್ನ ಹೆಂಗೋ ಈಗ ಮೀಟ್ ಮಾಡಿದ್ದಾಯ್ತು, ಅವಳ ಜೊತೆ ಫ್ರೆಂಡ್ಶಿಪ್ ಮಾಡಿದ್ದಾಯ್ತು. ಈಗ ಅವ್ರ ಅಪ್ಪ ಅಮ್ಮಂಗೆ ಬುದ್ಧಿ ಕಲಿಸಿ ಆಸ್ತಿನ ವಾಪಸ್ ಹೆಂಗೆ ತಗೋಬೇಕು ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡೋದೊಂದು ಬಾಕಿ ಐತ್ ಕಣೋ. ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ ನನಗಂತೂ. ಏನಾದರೂ ಒಂದು ಮಾಡ್ಬೇಕು ನೋಡು. ನಮ್ಮನೆಗೆ ಮೋಸ ಮಾಡ್ಬಿಟ್ಟು ಮಜಾ ಮಾಡ್ತಾವ್ರಲ್ಲ, ಅವ್ರನ್ನ ಸುಮ್ಮನೆ ಬಿಟ್ಬಿಟ್ರೆ ಹೆಂಗೆ ಹೇಳು ಅಲ್ವಾ? ನೋಡೋಣ ಏನು ಮಾಡೋದು. ನೀನು ಬಿಡೋ ಮಗ, ಏನು ಬೇಕಾದರೂ ಮಾಡ್ತೀಯ. ನನಗೆ ಗೊತ್ತಿಲ್ವ ನೀನು ಏನು ಮಾಡ್ತೀಯ ಅಂತ ಹೇಳ್ಬಿಟ್ಟು. ಅವಳಿಗೆ ಹೆಂಗೋ ಫಿಲಮ್ ಮುಚ್ಚು, ಹೆಂಗೋ ಅವಳನ್ನ ಒಂದು 2 ದಿನ ಹಳ್ಳಿ ಕರ್ಕೊಂಬಂದು ಅಲ್ಲಿ ಇಲ್ಲಿ ಓಡಾಡ್ಸು. ಏನೋ ಒಂದು ಸುಳ್ಳು ಹೇಳ್ಬಿಟ್ಟು ಬರೋಕ್ಕೆ ಕೇಳು. ಆಮೇಲೆ ಮುಂದೆ ಏನು ಬೇಕು ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿ ನೋಡೋಣ. ಏನೋ ಹಿಂಗೆ ಹೇಳ್ತಾ ಇದೆಯಾ? ನಾನೇನಾದರೂ ಹಳ್ಳಿ ಕರ್ಕೊಂಡು ಬಂದ್ಬಿಟ್ರೆ ಅಷ್ಟೇ ನನ್ನ ಕತೆ. ಈಗ ತಾನೇ ನಮ್ಮಪ್ಪ ಲವ್ ಗಿವ್ ಅಂತ ಏನು ಮಾಡಬೇಡ, ಹುಡುಗಿಯರ ವಿಷಯಕ್ಕೆ ಹೋಗ್ಲೇಬೇಡ ಕಣ್ಮಗ, ಹುಡುಗಿಯರಂಗೆ ಹಿಂಗೆ ಅಂತ ಹೇಳ್ಬಿಟ್ಟು 1 ಗಂಟೆ ಅಚ್ಚರ್ ಕೊಟ್ಟು ಹೋಗೈತೆ. ಈಗ ಮತ್ತೆ ನಾನು ಅವಳನ್ನ ಕರ್ಕೊಂಡ್ಬಿಟ್ಟು ಮನೆಗೆ ಇರಿಸ್ಕೊಂಡ್ಬಿಟ್ರೆ ನನ್ನ ತಿಥಿ ಮಾಡಾಕ್ಬಿಡ್ತಾರೆ ಅಷ್ಟೇ ಮನೆಗೆಲ್ಲ ಸೇರ್ಕೊಂಡು. ಇದೊಳ್ಳೆ ಚೆನ್ನಾಗಿರೋ ಕಿತ್ತೋಗಿರೋ ಐಡಿಯಾ ಕೊಡ್ತೀನಿ ನೀನಂತೂ. ಅವಳನ್ನ ನಾನು ಹಿಂಗೆಲ್ಲ ಕರ್ಕೊಂಬಂದು ಇರಿಸ್ಕೊಂಡ್ಲಿ ಊರಾಗ ಹೆಂಗೋ ಚಪ್ಪರ್ ನನ್ನ ಮಗ ಅಂತ ಹೇಳ್ಬಿಟ್ಟು ನನ್ನಂತೂ ತುಂಬ ಬೈಕಂತಾರೆ. ಅದೆಲ್ಲ ಗೊತ್ತಿರೋದೆ ಅಲ್ವಾ? ಹೀಗೆ ಬಿಡು, ನಮ್ಮನೆಗೆ ಕರ್ಕೊಂಡು ಬರ್ತೀನಿ, ನಮ್ಮನೆಗೆ ಕರ್ಕೊಂಬಂದು ಇರಿಸ್ಕೊಂತೀನಿ. ಆಮೇಲೆ ಬೇಕಾದ್ರೆ ನೋಡೋಣ, ಸುಮ್ಮನೆ ಶೂಟಿಂಗ್ ಅದು ಇದು ಅಂತ ಹೇಳ್ಬಿಟ್ಟು ಅವಳಿಗೊಂಚೂರು ಚೆನ್ನಾಗಿ ಬ್ರೈನ್ ವಾಶ್ ಮಾಡ್ಬಿಡೋಣ. ಆಮೇಲೆ ಮುಂದೆ ಏನಾರ ಯೋಚನೆ ಮಾಡೋಣ. ಅವಳನ್ನ ಕರ್ಕೊಂಬರೋದು ಅಷ್ಟೊಂದು ಸುಲಭ ಅಂತ ಅನ್ಕೊಂಡಿದ್ಯಾ? ಅವ್ರ ಮನೆಯವ್ರನ್ನೆಲ್ಲ ಒಪ್ಪಿಸಿ ಮಾಡಿ ಕರ್ಕೊಂಬರೋದು ಭಾಳ ಕಷ್ಟ ಐತೆ. ಅದ್ರ ಬದಲು ಬೇರೆ ಯಾವ ಥರ ನಾನು ಯೋಚನೆ ಮಾಡಬೇಕು ಅವಳೇನೇ. ನನಗಂತೂ ಈ ಹುಡುಗಿಯರ ವಿಚಾರನೇ ಗೊತ್ತಾಗಲ್ಲ ನೋಡು. ನೀನು ಗೊತ್ತಾಗಲ್ಲ ಅಂದರೆ ನನಗೆ ಗೊತ್ತಾಗ್ತೈತಲ್ಲ ಕಣ್ಮಗ, ನನಗೆ ಗೊತ್ತಾಗ್ತೈತೆ. ನೀನೇನು ಯೋಚನೆ ಮಾಡಬೇಡ, ನೀ ಸುಮ್ಮನೆ ಪ್ಲಾನ್ ಮಾಡು. ಅದಕ್ಕೆ ಏನು ಬೇಕೋ ನಾನು ಮಾಡ್ತೀನಿ. ನಿಮ್ಮಪ್ಪ ಈಗಲೇ ಪರ್ಕೆ ತಗೊಂಡು ಓಡಾಡಿಸ್ತೈತೆ ನಿನ್ನ ಊರು ತುಂಬ. ಇವಾಗ ಆ ಹುಡುಗಿನ ಕರ್ಕೊಂಡ್ಬಂದ್ಬಿಟ್ಟು ಶೂಟಿಂಗ್ ಅದು ಇದು ಅಂತ ಮನೆಗೆ ಇಸ್ಕೊಂಡ್ಬಿಟ್ರೆ ಈ ಸಲ ಅಂತ ನಾನು ಮಚ್ಚಿ ತಗೊಂಡು ಊರು ತುಂಬ ಓಡಾಡಿಸ್ಕೊಂಡು ಹೊಡಿತು ಅಷ್ಟೇ ನಿನ್ನ. ಅಯ್ಯೋ ಮಗ, ಯಾಕೆ ಬೇಕೋ ನಿಂಗೆ ಸುಮ್ಮನೆ? ಏನೋ ಫ್ರೆಂಡ್ಶಿಪ್ ಪಾಪ ಸಹಾಯ ಮಾಡ್ತಿದ್ಯಾ, ಹಂಗಂತ ಪಾಪ ಹಿಂಗೆಲ್ಲ ಒಡ್ಸೋದ ಫ್ರೆಂಡ್ಗೆ ಹೇಳು? ನೀನು ಚೆನ್ನಾಗಿರ್ಬೇಕು ಕಣೋ. ಪಾಪ ಒಡಿಸ್ಕೊಳ್ಳೋದು ನಂಗೆ ಇಷ್ಟ ಆಗಕ್ಕಿಲ್ಲ ನೋಡು. ಬಿಡೋ ನಂಗೆ ಇದೆಲ್ಲ ಮಾಮೂಲಿ. ಅಯ್ಯೋ ಅದ್ರಾಗ ಏನೈತೆ, ನೋಡೋಣ ಇರು ಏನು ಮಾಡೋದು ಅಂತ ಹೇಳ್ಬಿಟ್ಟು ಯೋಚನೆ ಮಾಡೋಣ. ಸರಿ ಕಣೋ, ನೀನೇ ಹಂಗೆ ಹೇಳಿದ್ರೆ ಹಂಗೆ.